ನಮಸ್ಕಾರ ಕಲಬುರಗಿ ರಾವಣಪಕ್ಕೆ ಸ್ವಾಗತ. ನಾನು ಶುಭ ಆಂಪಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಎಸ್ಸಿ/ಎಸ್ಟಿ ನಾಯಕರು ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡ ಅಂಬಾರಾಯ ಅಷ್ಟಿಗೆ ಅವರು ಬೀದರ್ನಲ್ಲಿ ನಡೆದ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದ ತುಂಬಾ ನೋವುಂಟು ಮಾಡಿದೆ. ಮನೆಗೆ ಆಸರಾಗಿದ್ದ ಮಗನನ್ನು ಕಳೆದುಕೊಂಡ ಕುಟುಂಬ ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇದನ್ನು ವಿರೋಧಿಸಬೇಕಾದ ಕೆಲವರು ಪ್ರಿಯಾಂಕ್ ಖರ್ಗೆ ಪರ ವಾದಿಸಿ ಜಾತಿ ವ್ಯಾಮೋಹ ಪ್ರದರ್ಶಿಸುತ್ತಿರುವುದು ಖಂಡನಾರ್ಹ ಎಂದು ಕಿಡಿಕಾರಿ. ಪ್ರತಿಭಟಿಸತಕ್ಕಂಥ ಹಕ್ಕಿದೆ, ನಮ್ಮ ಅಭಿವ್ಯಕ್ತಿ ನಾವು ವ್ಯಕ್ತಪಡಿಸತಕ್ಕಂಥ ಹಕ್ಕಿದೆ. ನಾವು ಯಾವುದೇ ಧರ್ಮ ಯಾವುದೇ ಪದ್ಧತಿಯನ್ನ ಆಚರಿಸಲಿಕ್ಕೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ. ಹೀಗಿದ್ದಾಗಲೂ ಕೂಡ ಇವರು ಹಿಂಗೆ ಮಾತಾಡೋದು ಸರಿಯಲ್ಲ. ಇಲ್ಲಿ ನಾವು ಯಾರೋ ರಾಜಕೀಯ ಮಾಡ್ತಾ ಇಲ್ಲ. ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ. ಇದು ಒಂದು ನಡಿಬಾರ್ದಾಗಿರ್ತಕ್ಕಂಥ ಘಟನೆ, ದುರ್ದೈವದ ಘಟನೆ, ಸಮಾಜದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಘಟನೆ. 4 ಜನ ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ ಇದ್ದಾನ ಮನೆಗೆ. ಅವ ತೀರ್ಕೊಂಡಾಗ ಅವ್ರ ಮ್ಯಾಲ ಎಂತ ಏನಂತೀರಿ ಹಳ್ಳ್ಯಾಗ ಮುಗುಲೇ ಕಡಿದು ಬಿದ್ದದೇನು ಅಂತ, ಕಡಿದು ಬಿದ್ದಂಗೆ ಆಗ್ಯದ ಅಂತ. ಆ ರೀತಿ ಸಂದರ್ಭ ಇದ್ದಾಗ ಎಲ್ಲರೂ ಅವನ ಸಾವಿನ ಬಗ್ಗೆ ಸಾಂತ್ವನ ಆಗಬಾರ್ದಾಗಿತ್ತು ಅಂತಕ್ಕಂಥದ್ದು ಹೇಳಬೇಕೇ ವಿನ ಮನಸಾಪೂರ್ವಕವಾಗಿ ಹೇಳಬೇಕು. ಕೇವಲ ಕಾಟಾಚಾರಕ್ಕೆ ಹೇಳೋದ್ರ ಮೂಲಕ ಬೇರೆ ವಿಷಯ ತಗೊಂಡು ಯಾರಿಗೋ ಸಪೋರ್ಟ್ ಮಾಡೋದಲ್ಲ. ನಾವ್ಯಾರು ಪ್ರಿಯಾಂಕ್ ಖರ್ಗೆ ವಿರೋಧಿಗಳು, ದುಶ್ಮನರು ವೈಯಕ್ತಿಕವಾಗಿ ಅಲ್ಲ. ಅವರೊಂದು ಪಕ್ಷದ ನಾಯಕರಿದಾರ, ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ. ಅವರ ಬೆಂಬಲಿಗರು, ಅವ್ರ ಜೊತೆಗಿರೋರೇ ಹೆಸರು ತಳಕು ಹಾಕೊಂಡಿರೋದ್ರಿಂದ ಸ್ವತಃ ಸಚಿನ್ ಪಂಚಾಳ ಡೆತ್ ನೋಟ್ನಲ್ಲಿ ಆ ಹೆಸರುಗಳು ಬರೆದಿರೋದ್ರಿಂದ ಯಾವುದೇ ವಿರೋಧ ಪಕ್ಷ ಇದ್ರೂ ಮಾತಾಡಬೇಕಾಗ್ತದೆ, ಯಾವುದೇ ಸಂಘಟನೆ ಇದ್ರೂ ಮಾತಾಡಬೇಕಾಗ್ತದೆ. ಯಾವುದೇ ಒಬ್ಬ ಮಹಿಳೆ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕಾಲ ಕಳೆಯುವ ಸ್ಥಿತಿಯಲ್ಲಿ ಅವರನ್ನು ಹೊರಗಡೆ ಬರುವಂತೆ ಮಾಡಿ ತಮಗೆ ಸಾಕಷ್ಟು ತೊಂದರೆಗಳ ನಡುವೆಯೂ ಮಹಿಳಾ ಶಿಕ್ಷಣಕ್ಕೆ ನಾಂದಿ ಹಾಡುವ ಮೂಲಕ ದೇಶದ ಮೊದಲ ಶಿಕ್ಷಕಿಯಾಗಿ ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳಾ ಶಿಕ್ಷಣ ದೇಶಕ್ಕೆ ನೀಡಿದ ಕೊಡುಗೆ ಅಮೋಘ ಹಾಗೂ ಮರೆಯುವಂತಿಲ್ಲ ಎಂದು ಮಹಿಳಾ ಚಿಂತಕಿ ಪೂರ್ಣಿಮಾ ಪಾಟೀಲ್ ಹೇಳಿದರು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಮತ್ತು ಸಾಮಾಜಿಕ ಹೋರಾಟಗಳ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತರಲು ಎಲ್ಲರೂ ಸಹಕಾರ ಅಗತ್ಯವಿದೆ. ಗ್ರಾಮೀಣ ಯುವಜನರು ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಹಾಗೂ ಸಾಮಾಜಿಕ ಜಾಗೃತಿಗಾಗಿ ಮುಂದಾಗಬೇಕು ಎಂದು ಬೆಂಗಳೂರಿನ ಖ್ಯಾತ ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಭಿಪ್ರಾಯಪಟ್ಟರು. ಆಧುನಿಕ ಭಾರತದ ಪಿತಾಮಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಲ್ಲದ ಈ ಭಾರತ ಶೂನ್ಯವಾದಂತೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಹಗಾಂವ್ ಕ್ರಾಸ್ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕರಿಗೋಳೇಶ್ವರ ಫರ್ತಾಬಾದ್ ಅಭಿಮತಪಟ್ಟರು. ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತಗಳು ಇಂದಿನ ಯುವಕರಿಗೆ ಅವಶ್ಯಕತೆ ಇದೆ ಎಂದು ಚಿತ್ರ ನಟ ಶ್ರೀ ಚೇತನ್ ಹೇಳಿದರು. ಕಲಬುರಗಿ ನಗರದ ಮಲ್ಲಿಕಾರ್ಜುನ್ ಖರ್ಗೆ ಬಡಾವಣೆಯಲ್ಲಿರುವ ಬೋಧಿ ಕುಂಜದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ ಬುದ್ಧ ಬಸವ ಅಂಬೇಡ್ಕರರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದ ವ್ಯಕ್ತಿಗಳಲ್ಲ, ಸಮಾಜ ಕಟ್ಟಿದ ಶಕ್ತಿಯಾಗಿದ್ದಾರೆ ಎಂದು ಮಾರ್ಮಿಕವಾಗಿ ಹೇಳಿದರು. ಕಲಬುರಗಿ ನಗರದ ಲಾಲ್ಗೇರಿ ಕ್ರಾಸ್ ಬಳಿಯ ಬ್ರಹ್ಮಪುರದ ದೇಶಮುಖ್ ವಾಡೆಯಲ್ಲಿರುವ ಆದರ್ಶ ವಿದ್ಯಾಪೀಠದ 5ನೇ ಶ್ರೀ ಮನ್ಯಾಯ ಸುಧಾ ಮಂಗಲ ಮಹೋತ್ಸವವನ್ನು ಇದೇ ಜನವರಿ 6ರಂದು ಹಮ್ಮಿಕೊಳ್ಳಲಾಗಿದೆ. ಆದರ್ಶ ವಿದ್ಯಾಪೀಠದ ಪ್ರಾಚಾರ್ಯರು ಆದ ಹಿರಿಯ ವಿದ್ವಾಂಸ ಡಾಕ್ಟರ್ ಗುರು ಮಾಧ್ವಾಚಾರ್ಯ ನವಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ 12 ಅಂಶಗಳ ಕೋಶದ ವತಿಯಿಂದ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ನ್ಯೂ ಮೆಥಡಾಲಜಿ ಆಫ್ ನ್ಯಾಕ್ ಬ್ಯಾನರಿ ಅಕ್ರಿಡಿಯೇಷನ್ ಸಿಸ್ಟಮ್ ವಿಷಯ ಕುರಿತು 1 ದಿನದ ಸಿಬ್ಬಂದಿ ಪುನಶ್ಚೇತನ ಶಿಕ್ಷಣ ಜರುಗಿತು.
ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ನಗರದ ಆದರ್ಶ್ ನಗರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅಕ್ಷರದವ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 194ನೆಯ ಜಯಂತಿ ಆಚರಣೆ ಮಾಡಲಾಯಿತು. ಶಾಲೆಯ ಉಪ ಪ್ರಾಂಶುಪಾಲರಾದ ಪ್ರತಿಮಾ ದೇವೂರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಾಂಶುಪಾಲ ಮಲ್ಲಪ್ಪ ಜಿ ಅಧ್ಯಕ್ಷತೆ ವಹಿಸಿದರು. ಮಾನವ ಬಂಧುತ್ವ ವೇದಿಕೆ ವಿಭಾಗೀಯ ಸಂಚಾಲಕ ಮುಖ್ಯ ಅತಿಥಿಗಳಾಗಿ ಸುನಿಲ್ ಮಾರುತಿ ಮಾನ್ಪಡೆ, ಜಿಲ್ಲಾ ಸಂಚಾಲಕ ನಾಗೇಂದ್ರ ಜವಳಿ ಆಗಮಿಸಿದರು. ಕರ್ನಾಟಕ ಸರ್ಕಾರದಿಂದ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಭಾಜನರಾದ ದಿಟ್ಟ ಹೋರಾಟಗಾರ ಮಾಜಿ ಸಚಿವ ಎಸ್.ಕೆ. ಕಾಂತ ಅವರಿಗೆ ಅವರ ಮನೆಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಹಿಂದೂ ಜಾಗೃತಿ ಸೇನಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ವೀರಶೈವ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸಂತೋಷ್ ಪೊಲೀಸ್ ಪಾಟೀಲ್ ನರಿಬೋಳ್, ಶರಣು ದೇಗಾಂವ್, ಸುಮಾ ಕವಾಲ್ದಾರ್ ಇದ್ದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ ಅಲ್ಲಿ. ನಮಸ್ಕಾರ.